ನಟ ಗಣೇಶ್ ಅವರ ಬಗ್ಗೆ ಬಂದಿರುವಂಥ ಒಂದು ನೋವಿನ ಸುದ್ದಿ. ನಟ ಗಣೇಶ್ ಅವರ ಜೊತೆ ಅಭಿನಯ ಮಾಡಿದಂಥ ಅತಿ ದೊಡ್ಡ ಬಾಲ ಕಲಾವಿದ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾರಂಥದ್ದು. ಇನ್ನು ಯಾರು ಈಗ ಬಾಲನಟ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಸದ್ಯ ನಟ ಗಣೇಶ್ ಅವರು ಇದ್ರ ಬಗ್ಗೆ ಸದ್ಯ ತಿಳ್ಕೊಂಡು ತುಂಬ ಕಣ್ಣೀರು ಹಾಕಿದ್ದಾರೆ. ಮತ್ತು ಸದ್ಯ ಅವರ ಅಂತಿಮ ದರ್ಶನಕ್ಕೆ ಕೂಡ ಇವತ್ತು ಹೋಗಿದ್ದರು ಅಂತ ಸಹ ಹೇಳಲಾಗ್ತಾ ಇರೋಂಥದ್ದು. ಹಾಗೆ ಯಾರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾಲು ಸಾವುಗಳನ್ನು ಸಂಭವಿಸ್ತಿದ್ರೆ, ಇನ್ನು ಈ ಬಾಲನಟನಿಗೆ ಒಂದು ಕಾಯಿಲೆಯಿಂದ ಮತ್ತು ವೈದ್ಯ ಮಾಡಿದಂಥ ಎಡವಟ್ಟಿನಿಂದ ಕೊನೆ ಸೆಳೆದಿರುವಂಥದ್ದು ಬೇರೆ ಯಾರಲ್ಲ, ಚಲನಚಿತ್ರ ಸಿನಿಮಾದ ಬುಲ್ಲಿ ರಾಕೇಶ್ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಕೋಮಲ್ ಅವರ ಜೊತೆ ಬುಲ್ಲಿಯ ಪಾತ್ರವನ್ನು ಮಾಡಿ ಪಪ್ಪುಸಿ ಎಂಬ ಡೈಲಾಗ್ ಹೊಡೆದ್ರ ಮೂಲಕ ತುಂಬಾ ಅದ್ಭುತವಾದಂಥ ಅಭಿನಯ ಮಾಡಿದರು ರಾಕೇಶ್ ಅವರು. ಸದ್ಯ ಚಿಕ್ಕ ವಯಸ್ಸಿನಿಂದ ಒಂದು ಕಾಯಿಲೆ ಇತ್ತು, ಆ ಕಾಯಿಲೆಯನ್ನು ಸರಿಪಡಿಸುವಂಥ ಹೋಗಿ ವೈದ್ಯ ಮಾಡಿದಂಥ ಎಡವಟ್ಟಿನಿಂದ ರಾಕೇಶ್ ಬುಲ್ಲಿ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನು ನಟ ಗಣೇಶ್ ಮತ್ತು ಕೋಮಲ್ ಅವರು ಕೂಡ ಕಂಬನಿ ಮಿಡಿದಿರುವಂಥದ್ದು ಈ ನಟನ ಸಾವಿಗೆ. ಯಾಕೆಂದರೆ ಇವರಿಗೆ ತುಂಬ ಒಳ್ಳೆಯ ಫ್ಯೂಚರ್ ಕೂಡ ಇತ್ತು, ಮತ್ತು ದೊಡ್ಡ ಸಿನಿಮಾ ನಾಯಕನಾಗಿ ಅಭಿನಯಿಸಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ದು. ಸದ್ಯ ಅವರ ತಾಯಿ ಇಂದಿಗೂ ಕೂಡ ಅದನ್ನು ನೆನೆದುಕೊಂಡು ತುಂಬಾ ಕಣ್ಣೀರು ಹಾಕುತ್ತಾರೆ. ಏನೇ ಇರಲಿ, ರಾಕೇಶ್ ಬುಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಓಂ ಶಾಂತಿ ಅಂತ